ಓಕೆ, ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಚರ್ಚೆ ಮಾಡೋಣ. ಹೈಕೋರ್ಟ್ ಆದೇಶ ಅಂದ್ರೆ ಕನ್ಕ್ಲೂಷನ್ ಪಾರ್ಟ್ ಅಲ್ಲಿ ನಿಮಗೆ ರಾಜ್ಯ ಸರ್ಕಾರದ ಅತಿ ದೊಡ್ಡ ಹಗರಣ ಅನ್ನೋದನ್ನ ಉಲ್ಲೇಖ ಮಾಡಿರೋದ್ರಿಂದ ರಾಜ್ಯ ಸರ್ಕಾರಕ್ಕೆ ನೇರವಾದ ಪ್ರಶ್ನೆ ಬರ್ತಾ ಇದೆ. ಹಾಗಾದ್ರೆ ರಾಜ್ಯ ಸರ್ಕಾರ ಎಡವಟ್ಟು ಮಾಡಿದ್ದು ಎಲ್ಲಿ? ಈ ಪ್ರಶ್ನೆ ಇದೆ, ಅದ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಅತಿಥಿಗಳಿದ್ದಾರೆ, ಹಿರಿಯ ಪತ್ರಕರ್ತರು ಆದಂತಹ ಬಸವರಾಜ್ ಇಟ್ನಾಳ್ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅದೇ ರೀತಿ ಗೋವಿಂದ ರಾಜು ಅವರು ಬಿಜೆಪಿ ವಕ್ತಾರರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹನುಮೇಗೌಡ ಸಾಮಾಜಿಕ ಕಾರ್ಯಕರ್ತ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಜೆಡಿಎಸ್ ವಕ್ತಾರರು ಆದಂತಹ ನಾಗೇಂದ್ರ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಾಂಗ್ರೆಸ್ ವಕ್ತಾರರು ಆದಂತಹ ಚಾಂದ್ ಪಾಷಾ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲನೇದಾಗಿ ಹಿರಿಯ ಪತ್ರಕರ್ತರಿಂದ ಪ್ರಾರಂಭ ಮಾಡೋಣ. ಸರ್, ಸಾಕಷ್ಟು ಗೊಂದಲಗಳು ನಿನ್ನೆಯಿಂದ, ಬಹುತೇಕರು ಟೋಲ್ ಕಟ್ಟಲ್ಲ ಅಂತ ಟೋಲ್ ಸಿಬ್ಬಂದಿ ಜೊತೆ ಗಲಾಟೆ ಮಾಡಿದಂತ ಬೆಳವಣಿಗೆಗಳು ಆಗೋಯ್ತು. ನಿಜಕ್ಕೂ ಹೈಕೋರ್ಟ್ ಆದೇಶದ ಪ್ರತಿಯಲ್ಲಿ ಏನಿದೆ, ಇಲ್ಲಿ ರಾಜ್ಯ ಸರ್ಕಾರ ಅಂಡರಲ್ಲಿ ಬರುವ ಕೆಐಎಡಿಬಿ ಮತ್ತು ನೈಸ್ ಸಂಸ್ಥೆ ಮಧ್ಯದಲ್ಲಿ ಆಗಿರುವಂತಹ ಒಪ್ಪಂದ ಏನು, ಎಲ್ಲಿ ಉಲ್ಲಂಘನೆ ಆಗಿದೆ, ಎಲ್ಲಿಷ್ಟೊಂದು ಗೊಂದಲಗಳು ಸೃಷ್ಟಿ ಆಗ್ತಾ ಇದೆ ಅಂತ? ಕರ್ನಾಟಕ ಉಚ್ಚ ನ್ಯಾಯಾಲಯ ತನ್ನ ಒಂದು ವರ್ಡಿಕ್ಟ್ ಅಲ್ಲಿ ಒಂದು ಕಮೆಂಟ್ ಮಾಡಿದೆ, ಆರ್ಡರ್ ಅಲ್ಲ ಅದು. ಇದು ಈ ರಾಜ್ಯದ ಅತಿ ದೊಡ್ಡ ರಿಯಲ್ ಎಸ್ಟೇಟ್ ಸ್ಕ್ಯಾಮ್ ಅಂದ್ರೆ ನೈಸ್ ಅಂತ, ಅದು ಕಮೆಂಟ್ ಅಷ್ಟೇ, ಅದು ಆರ್ಡರ್ ಅಲ್ಲ. ಕೆಲವೊಂದು ಕಮೆಂಟ್ ಬರೀತಿರ್ತಾರೆ ಜಡ್ಜಿಗಳು, ಅದೇ ರೀತಿ ಇದಕ್ಕೆ ಹೊಂದಿಕೊಂಡಂತೆ ಕುಮಾರಸ್ವಾಮಿ ಅವರು ಹೇಳಿದ್ರು ಟೋಲ್ ಕಟ್ಟಬೇಡಿ ನೀವು ಅಂತ ಹೇಳಿ. ಅದ್ರ ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿದೆ ಅಷ್ಟೇ. ಆದರೆ ನೈಸ್ ವಿಚಾರದಲ್ಲಿ ಏನೇನು ಆಗಿದೆಯಲ್ಲ, ನೈಸ್ನ ಕತೆ ನೀವು ಹೇಳಿದ್ರಲ್ಲ, ಯಾವುದು ನೈಸ್ ಆಗಿಲ್ಲ, ನಿಜವಾಗ್ಲೂ ನೈಸ್ ಆಗಿಲ್ಲ. ಯಾಕಂದ್ರೆ ಇದು ಇಂದು ನಿನ್ನೆ ಕತೆ ಅಲ್ಲ. ಮತ್ತೆ ಇದರಲ್ಲಿ ಇದೇ ಸರ್ಕಾರ, ಆವರ್ ಸರ್ಕಾರ, ಇವ್ರ ಸರ್ಕಾರ ಅಂತಾರೆ, ಎಲ್ಲ ಸರ್ಕಾರಗಳು ಇದಕ್ಕೆ ಹೊಣೆಗಾರರು. 1996ಕ್ಕೆ ಶುರು ಆಗುತ್ತೆ ಈಗ ನೈಸ್ ಕತೆ. 96ರಲ್ಲಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರು ಅವರು ಅಶೋಕ್ ಕೇನಿ ಒಂದು ನೈಸೆಲ್ ಮತ್ತೆ ಒಂದು ಕನ್ಸಾರ್ಷಿಯಂ ಇರ್ತದೆ, ಅಮೆರಿಕದ ಒಂದೆರಡು ಕಂಪನಿ ಮತ್ತೆ ಇಲ್ಲಿ ಬಾಬಾ ಕಲ್ಯಾಣಿ ಕಂಪನಿ ಜೊತೆಲಿ ಒಂದು ಜಂಟಿ ಸಹಭಾಗಿತ್ವದ ಕಂಪನಿ ಜೊತೆಲಿ ಒಂದು ಫ್ರೇಮ್ವರ್ಕ್ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಕರ್ನಾಟಕ ಮತ್ತು ಇದೊಂದು ಕನ್ಸಾರ್ಷಿಯಂ. ಅಲ್ಲೇ ಶುರು ಆಗೋದು ಮೊದಲು ಎಡವಟ್ಟು. ಏನಿರ್ತದೆ, ಯಾವುದೇ ಒಂದು ಒಪ್ಪಂದ ಮಾಡ್ಕೊಳ್ಳಿ, ನಾನು ನೀವು ಯಾರೋ ಒಂದು ಒಪ್ಪಂದ ಮಾಡ್ಕೊಂಡ್ರೆ ನಿಮ್ಮ ಮಧ್ಯೆ ಏನಾದ್ರು ಭಿನ್ನಾಭಿಪ್ರಾಯ ಬಂದ್ರೆ ನಾವು ಸ್ಥಳೀಯ ಕೋರ್ಟ್ಗೆ ಹೋಗ್ತೇವೆ, ಅಥವಾ ಅದಕ್ಕಿಂತ ಮುಂಚೆ ಒಬ್ಬ ಆರ್ಬಿಟ್ರೇಷನ್ ಅಂದ್ರೆ ಒಬ್ಬ ಯಾರೋ ಮಧ್ಯಸ್ಥಿಕೆ ಒಬ್ಬರು ಹೋಗ್ತೇವೆ, ಅದು ಫೇಲ್ ಆಗ್ಬಿಟ್ರೆ ನಮ್ಮ ಕೋರ್ಟಿಗೆ ಹೋಗ್ತೇವೆ ಅಂತ ಇರ್ತದೆ. ಆ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಅಲ್ಲಿ ಸನ್ಮಾನ್ಯ ದೇವೇಗೌಡರು ಸೈನ್ ಮಾಡಿದ ಅಗ್ರಿಮೆಂಟ್ ಅಲ್ಲಿ ಏನಿದೆ ಗೊತ್ತಾ, ನೈಸ್ ಕಂಪನಿ ಅಥವಾ ಕನ್ಸಾರ್ಷಿಯಂ ಮತ್ತು ಸರ್ಕಾರದ ಮಧ್ಯೆ ವ್ಯಾಜ್ಯ ಬಂದ್ರೆ ಈ ವ್ಯಾಜ್ಯನ ಬಗೆಹರಿಸ್ಕೊಳ್ಳೋದಕ್ಕೆ ಲಂಡನ್ ಕೋರ್ಟ್ಗೆ ಹೋಗ್ತೇವೆ ಅಂತ. ಯಾರು ತಪ್ಪಿದು? ಲಂಡನ್ ಕೋರ್ಟ್ಗೆ ಯಾಕೆ ಹೋಗ್ಬೇಕು ನೀವು? ಪ್ರಾಜೆಕ್ಟ್ ಇರೋದು ಕರ್ನಾಟಕದಲ್ಲಿ, ಬೆಂಗಳೂರು ಪಕ್ಕ ಮಾಡ್ತಾ ಇರೋರು ಬಿಲ್ಲಿ ಅವರು, ಆಮೇಲೆ ಭಾರತ ಸರ್ಕಾರ ಸೈನ್ ಹಾಕಿದೆ, ಲಂಡನ್ ಕೋರ್ಟಲ್ಲಿ ವ್ಯಾಜ್ಯಕ್ಕೆ ಹೋಗ್ತೇವೆ, ವ್ಯಾಜ್ಯ ಬಗೆಹರಿಸುವುದು ಬರ್ಕೊಳ್ತಾರೆ. ಆಮೇಲೆ ದೇವೇಗೌಡರು ಪ್ರಧಾನಮಂತ್ರಿ ಅವ್ರ ಅವಧಿ ಮುಕ್ತಾಯ ಆದಮೇಲೆ ಇಲ್ಲಿ ಒಂದೊಂದಾಗಿ ಭೂ ಸ್ವಾಧೀನ ಪ್ರಕ್ರಿಯೆ ಶುರು ಆಗ್ತದೆ. ಅದರ ಫ್ರೇಮ್ವರ್ಕ್ ಏನಿರ್ತದೆ, ಬೆಂಗಳೂರಿಂದ ಮೈಸೂರಿಗೆ 111 ಕಿಲೋಮೀಟರ್ 6 ಲೈನ್ ಹೈವೇ ಮಾಡಿ ಮಧ್ಯೆ ಒಂದು ಮೆಟ್ರೋ ತರ ಮಾಡೋ ತರ ಜಾಗ ಬಿಟ್ಟು ಎಲ್ಲ ಅದಕ್ಕೆ ಸೌಕರ್ಯ ಒದಗಿಸಿ ಸ್ವಂತ ಖರ್ಚಿನಲ್ಲಿ ಈ ನೈಸ್ ಕಂಪನಿ ಮಾಡಿಕೊಡ್ತದೆ. ನೀವು ನಮಗೆ ಭೂಮಿ ಮಾತ್ರ ಕೊಡಿ, ನೀವು ಟೆಂಡರ್ ಕೊಡ್ದು ದುಡ್ಡು ಕೊಡಬೇಕಾಗಿಲ್ಲ, ನಾವು ಹಾಕಿದ ದುಡ್ಡನ್ನು ರಿಕವರ್ ಮಾಡ್ಕೊಳ್ಳೋದಕ್ಕೆ ನಮಗೆ ಟೋಲ್ ಕಲೆಕ್ಟ್ ಮಾಡೋದಕ್ಕೆ ಒಂದು ವಾಯ್ದೆ ಕೊಡಿ. ಸಾಮಾನ್ಯವಾಗಿ ಒಂದು 30 ವರ್ಷ 40 ವರ್ಷ ಇರ್ತದೆ, ಕನ್ಸೆಷನ್ ಅಗ್ರಿಮೆಂಟ್ ಅಂತಾರೆ ಅದಕ್ಕೆ. ಆಯಿತು, ಅದಾಯ್ತು, ಅಗ್ರಿಮೆಂಟ್ ಆಯ್ತಾ. ಮುಂದಿನ ಸರ್ಕಾರ ಬಂದಾಗ ಅಶೋಕ್ ಕೇನಿ ಅವರು ಇನ್ನೊಂದು ಅರ್ಜಿ ಹಾಕ್ತಾರೆ, ಇಲ್ಲ ಇದು ಬಹಳ ದುಬಾರಿ ಆಗ್ತಾ ಇದೆ ನಮಗೆ. ಅಷ್ಟೊತ್ತಿಗೆ ಅವ್ರ ಅಮೆರಿಕದ ಪಾರ್ಟ್ನರ್ಗೆಲ್ಲ ಹೊರಗೆ ಎಕ್ಸಿಟ್ ಆಗಿರ್ತಾರೆ ಅವರು. ಇವ್ರು ಇನ್ನೊಂದು ಅರ್ಜಿ ಹಾಕೊಳ್ತಾರೆ, ಇಲ್ಲ ನಮ್ಗೆ ಇದೊಂದು ಬಹಳ ದುಬಾರಿ ಆಗುತ್ತೆ ಇನ್ವೆಸ್ಟ್ಮೆಂಟು. ಈ ಇನ್ವೆಸ್ಟ್ಮೆಂಟನ್ನು ಸ್ವಲ್ಪ ಈಸಿಯಾಗಿ ರಿಕವರ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಏನದು 6 ಲೈನ್ ಹೈವೇ ಏನಿದೆ ಇದಕ್ಕೆ ಹೊಂದಿಕೊಂಡಂತೆ ನಾವೊಂದು 4 ಟೌನ್ಶಿಪ್ ಮಾಡೋದಕ್ಕೆ ಜಮೀನು ಕೊಟ್ಬಿಡಿ, ನಮಗೆ ಟೌನ್ಶಿಪ್ ಮಾಡಿಕೊಂಡು ಅದರ ಬಂದ ಆದಾಯದಲ್ಲಿ ನಾವು ಇದನ್ನು ಹೈವೇ ಕಟ್ಟಿಕೊಡ್ತೇವೆ ನಿಮಗೆ ಅಂತೇಳಿ. ಅವಾಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ. ಅವರು ಇದನ್ನ ಅಪೋಸ್ ಮಾಡ್ತಾರೆ, ಮತ್ತೆ ದೇವೇಗೌಡರು ಅಪೋಸ್ ಮಾಡ್ತಾರೆ, ರೈತರು ಆಗ ಶುರು ಮಾಡ್ತಾರೆ, ಇದನ್ನ ಅಪೋಸ್ ಮಾಡ್ತಾರೆ, ಕುಮಾರಸ್ವಾಮಿನ ಅಪೋಸ್ ಮಾಡ್ತಾರೆ. ಅದ್ರ ಕೋರ್ಟಲ್ಲಿ ಕೇಸ್ ನಿಲ್ಲೋದಿಲ್ಲ. ಅದಕ್ಕೋಸ್ಕರನೇ ಕುಮಾರಸ್ವಾಮಿ ಸರ್ಕಾರ ಇದ್ದಾಗ 5 ಟೌನ್ಶಿಪ್ ಅನ್ನ ಇದಕ್ಕೆ ಪೈಪೋಟಿ ಕೊಡೋಕೆ ಮಾಡಿದ್ರು. ಅದರ ಒನ್ ಆಫ್ ದಮ್ ಇಸ್ ಬಿಡದಿ. ಈಗ ಏನಾಗಿದೆ, ಇಷ್ಟು ವರ್ಷ ಆಯ್ತಲ್ಲ, 96ರಿಂದ ಇಲ್ಲಿವರೆಗೂ ಎಲ್ಲಿದೆ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್, BMIS ಅದ್ರ ಹೆಸರು, ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಎಲ್ಲಿದೆ? ಆಗಿರೋದು ಒಂದು ಲಿಂಕ್ ರೋಡ್. ಇದೇನು ಬೆಂಗಳೂರು ಸುತ್ತ ಇದೆ, ಇಟ್ಸ್ ಕಾಲ್ಡ್ ಲಿಂಕ್ ರೋಡ್, ಲಿಂಕ್ ರಿಂಗ್, ಅದೊಂದು ಆಗಿದೆ. ಅದು ಆಗಿದ್ದು 2006-07 ಮುಗಿದೆ ಅನ್ಕೊಳ್ತೇನೆ ನಾನು. ಸುಮಾರು 20 ವರ್ಷ ಟೋಲ್ ಕಲೆಕ್ಟ್ ಮಾಡಿದ್ದಾರೆ. ಇನ್ನೊಂದೇನಾಗುತ್ತೆ ಅಂದ್ರೆ ಅಲ್ಲಿ ಜಮೀನ್ ಸ್ವಾಧೀನ ಮಾಡ್ಕೊಂಡ್ರು ಟೌನ್ಶಿಪ್ಗಳಿಗೆ, ಅರ್ಧ ಮಾಡಿದ್ರು ಅರ್ಧ ಆಗ್ಲಿಲ್ಲ, ಅವ್ನ ಟೌನ್ಶಿಪ್ಗಳು ಕ್ಯಾನ್ಸಲ್ ಆಗ್ಬಿಟ್ಟು ಅವು. ಹೀಗಿರುವಾಗ ಉಳಿಕೆ ಏನು, ಸ್ವಾಧೀನ ಮಾಡ್ಕೊಂಡ ಜಮೀನು ಏನ್ ಮಾಡ್ತಿದ್ರಿ?
ಈಗ ಕೇಳ್ಬೇಕಾದ ಪ್ರಶ್ನೆ, ಸ್ವಾಧೀನ ಮಾಡ್ಕೊಂಡು ಜಮೀನು ಏನ್ ಮಾಡ್ತಾ ಇದ್ರಿ? ಮತ್ತೆ ನೀವು ಹೇಳ್ತಿರಲ್ಲ ಇನ್ನು ಪರಿಹಾರ ಸಿಕ್ಕಿಲ್ಲ ಅಂತಂದ್ರೆ, ಅಕಸ್ಮಾತ್ ಆತ ರೈತರು ಯಾರಾದ್ರೂ ಇದ್ರೆ ಪರಿಹಾರ ಸಿಕ್ಕಿಲ್ಲ ಅಂದ್ರೆ ಅದು ಸ್ವಾಧೀನ ಪ್ರಕ್ರಿಯೆ ಸಂಪೂರ್ಣ ಆಗಿರೋದಿಲ್ಲ. ನಿಮ್ಮ ಜಮೀನಿಗೆ ನೀವೇ ಮಾಲೀಕರು, ಹೋಗಿ ಎಲ್ಲಿ ನಾಳೆ ಕೃಷಿ ಮಾಡಿ. ಅಲ್ಲಿ ಪಡೋ ಹಾಗಿಲ್ಲ, ಬೇಕಿಲ್ಲ. ಸ್ವಾಧೀನ ಅಂದ್ರೆ ಕಂಪ್ಲೀಟ್ ಆಗೋದು ದುಡ್ಡು ಕೊಟ್ಟಾಗ. ನೀವು ಪರಿಹಾರ ಬಂದಿಲ್ಲ ಅಂದ್ರೆ ಅದು ನಿಮ್ದೇ ಜಮೀನು, ಅದು ಕರ್ನಾಟಕ ಸರ್ಕಾರ ಇರಲಿ, ಅದು ಇಂಡಿಯನ್ ಗೌರ್ಮೆಂಟ್, ಡಸಂಟ್ ಮ್ಯಾಟರ್. ಆಯ್ತು. ಆದ್ರೆ ಈಗ ಏನಾಗಿದೆ, ಈ ಒಂದು ಕನ್ಸೆಷನ್ ಅಗ್ರಿಮೆಂಟ್ ಇರ್ತವಲ್ಲ, ಈ ತರದ ಅನೇಕ ವ್ಯವಹಾರಗಳಾಗ ಆಯ್ತು. ಒಂದು ನಮ್ಮ ಈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವಿಚಾರದಲ್ಲೂ ಇದೇ ಅಗ್ರಿಮೆಂಟ್ ಆಯಿತು. ಬೆಂಗಳೂರಿನ ಮಧ್ಯ ಭಾಗದಲ್ಲಿರುವಂಥ ಗರುಡ ಮಾಲ್ ಕೂಡ ಇದೇ ರೀತಿ ಹೋಗ್ಬಿಡ್ತು. ಈ ಕನ್ಸೆಷನ್ ಅಗ್ರಿಮೆಂಟ್ ಏನಿರ್ತದೆ, ನಾನು ಎಷ್ಟು ಇನ್ವೆಸ್ಟ್ ಮಾಡಿರ್ತೇನೆ ಪ್ರಾಜೆಕ್ಟಿಗೆ, ಒಂದು ಹೈವೇನೋ ಬ್ರಿಡ್ಜ್ ಮಾಡೋದಕ್ಕೆ, ಅದು 30 ವರ್ಷದ ಅವಧಿಯಲ್ಲಿ ಆ ಒಂದು ಹಣದ ಬಡ್ಡಿ ಎಷ್ಟಾಗುತ್ತೆ, ಒಟ್ಟಾರೆಯಾಗಿ 30 ವರ್ಷದ ಮೊತ್ತ ಎಷ್ಟಾಗುತ್ತೆ, ಮತ್ತೆ ಅದನ್ನ ಬರಬೇಕಾದ ಲಾಭಾಂಶ ಎಷ್ಟು. ಸುಮ್ಮನೆ ಸಮಾಜ ಸೇವೆ ಮಾಡ್ತಿಲ್ವಲ್ಲ ಗುತ್ತಿಗೆದಾರ, ಅದೆಲ್ಲವನ್ನು ಸೇರಿಸಿ ಅದಕ್ಕೆ ಮತ್ತು ಟ್ರಾಫಿಕ್ಗೆ ಒಂದು ಇಕ್ವೇಶನ್ ಆಗಿ ಬರ್ತದೆ. ಇಲ್ಲಿ ಅಲ್ಲಿನ ಟ್ರಾಫಿಕ್ ಪ್ರತಿ ವರ್ಷ ಎಷ್ಟು ಹೆಚ್ಚಾಗುತ್ತೆ, ಆ ಆಧಾರದ ಮೇಲೆ ಎಷ್ಟು ವರ್ಷ ನಾನು ಟೋಲ್ ಕಲೆಕ್ಟ್ ಮಾಡಬೇಕು, ಎಷ್ಟನ್ನು ಮಾಡಬೇಕು, ಪ್ರತಿ ವರ್ಷ ಎಷ್ಟು ಟೋಲ್ ಜಾಸ್ತಿ ಆಗಬೇಕು, ಇದೆಲ್ಲವನ್ನು ಅಗ್ರಿಮೆಂಟಲ್ಲಿ ಬರ್ಕೊಂಡಿರ್ತಾರೆ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಲಿ, ನೈಸ್ ಆಗಲಿ, ಯಾವುದೇ ಟೋಲ್ ವ್ಯವಹಾರ ಇದಾವಲ್ಲ, ಈಗಾಗಲೇ ಅವರು ಮಾಡಿದ ಇನ್ವೆಸ್ಟ್ಮೆಂಟ್ಗಿಂತ ಅವ್ರು ಬರಬೇಕಾದ ಲಾಭಕ್ಕಿಂತ ಜಾಸ್ತಿನೇ ಟೋಲ್ ಕಲೆಕ್ಟ್ ಆಗಿದೆ. ಈಗ ನಾವು ಈ ಟೋಲ್ ಕಂಟಿನ್ಯೂ ಯಾಕೆ ಮಾಡಬೇಕು, ಇದನ್ನ ಮಾಡಬೇಕಾ ಮಾಡಬಾರ್ದು ವ್ಯಾಜ್ಯ ಮಾಡಿದ್ರೆ ಏನು ಅಗ್ರಿಮೆಂಟ್ ಸೈನ್ ಹಾಕ್ಬಿಟ್ಟಿದ್ರಿ ನೀವೀಗ. ಟೆಕ್ನಿಕಲ್ ಲೀಗಲ್ ವಿಚಾರ ಇದು. ಅಂದ್ರೆ ಅಟ್ ಪ್ರೆಸೆಂಟ್ ಈಗ ನಾವು ಏನೇ ಇದ್ರು ವ್ಯಾಜ್ಯಗಳಿದ್ರೆ ಲಂಡನ್ ಕೋರ್ಟ್ಗೆ ಹೋಗ್ಬೇಕು ಆಗಿಲ್ವಾ ಸರ್ ಅದು? ತದನಂತರ ಎಸ್.ಎಂ. ಕೃಷ್ಣ ಅವರ ಅವಧಿಯಲ್ಲಿ ಅದೇನು ಚೇಂಜಸ್ ಆಯ್ತು, ಅದು ಭೂ ಸ್ವಾಧೀನ ಚೇಂಜ್ ಆಯ್ತು. ಈಗಲೂ ಕೂಡ ಏನಾಗಿದೆ, ಈಗಲೂ ಕೂಡ ನೀವು ಅದು ಲಂಡನ್ ಕೋರ್ಟ್ಗೆ ಎಲ್ಲಿ ಹೋಗ್ಲಿ, ವಾಟ್ ದೇ ವಿಲ್ ಟಾಕ್ ಅಬೌಟ್ ಇಸ್ ಟರ್ಮ್ಸ್ ಆಫ್ ದ ಅಗ್ರಿಮೆಂಟ್. ನೀವು ಅಗ್ರಿಮೆಂಟ್ ಅಲ್ಲಿ ಏನು ಬರ್ಕೊಂಡು ಅದನ್ನೇ ಮಾತಾಡ್ತಾರೆ. ಕರ್ನಾಟಕ ಸರ್ಕಾರದ ಅನೇಕ ಮುಖ್ಯಮಂತ್ರಿಗಳು ಸೈನ್ ಹಾಕಿದ್ರಿ ನೀವು, ಇಷ್ಟು ವರ್ಷ ನಾವು ಟೋಲ್ ಕಲೆಕ್ಟ್ ಮಾಡೋಕೆ ಪರ್ಮಿಷನ್ ಕೊಡ್ತೀವಿ ಅಂತ. ಈಗ ಯಾಕೆ ಚೇಂಜ್ ಮಾಡ್ತೀರಿ? ಕಷ್ಟ ಆಗುತ್ತೆ. ಆದರೆ ಜನರ ಹಿತಾಸಕ್ತಿ ನೋಡ್ಬೇಕಲ್ಲ. ಒಟ್ಟಾರೆಗೆ ಡಿಬೇಟ್ ಏನಂದ್ರೆ, ಈ ದೇಶದ ಜನ GST ಕೊಡ್ತಾರೆ, ಇನ್ಕಮ್ ಟ್ಯಾಕ್ಸ್ ಕೊಡ್ತಾರೆ, ಮತ್ತೇನೇನು ಸೆಸ್ಗಳು ಕೊಡ್ತಾರೆ, ಎಲ್ಲ ಕೊಟ್ಟಾದ್ಮೇಲೆ ಮತ್ತೇನಿದ್ರು ಟೋಲ್ ಅಂತ. ಒಟ್ಟಾರೆ ಟೋಲ್ ಪಾಲಿಸಿ ನಾವು ಎಕ್ಸಾಮಿನ್ ಮಾಡಬೇಕು. ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಜನಕ್ಕೂ ಬೇಕಾಗುತ್ತೆ. ಜನರ ಹಿತಾಸಕ್ತಿ ಕಾಪಾಡುವಲ್ಲಿ ರಾಜ್ಯ ಸರ್ಕಾರದ ಪಾತ್ರನೂ ಇದೆ. ನಮ್ಮ ಸರ್ಕಾರಗಳ ಕಾನೂನು ವಿಭಾಗಗಳು ಇಂಥ ಅಗ್ರಿಮೆಂಟ್ ಅನ್ನು ಸೈನ್ ಮಾಡಬೇಕಾದ್ರೆ ಹಿಂದೆ ಮುಂದೆ ಯೋಚನೆ ಮಾಡಬೇಕಾಗುತ್ತೆ. ಹಿಂದೆ ಮುಂದೆ ಯೋಚನೆ ಮಾಡಿ ಸೈನ್ ಹಾಕ್ಬೇಕಾಗುತ್ತೆ. ಇವನ್ನ ಈಗ ಏನೇ ಆಗ್ಲಿ ಕೊಟ್ಬಿಡ್ತೇನೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಗರುಡ ಮಾಲ್, ಅದು ಫ್ರೀ ಆಗಿ ಕೊಟ್ಟ ಜಾಗ, ಅದು ಮಾಲ್ ಆಗಿದೆ ಅಲ್ಲಿ. ಅದೇ ರೀತಿ ಇದೇ ಅಗ್ರಿಮೆಂಟ್ ಅಲ್ಲಿ ಅದು ಕೋರಮಂಗಲದಲ್ಲಿ ಒಂದು EWS ಕ್ವಾರ್ಟರ್ಸ್ ಇತ್ತು, ಅಲ್ಲಿ 15 ಎಕರೆ, ಅದು ಹೋಗ್ಬಿಡ್ತು.